Hello everyone, welcome to Learning Management System, Department of Collegiate and Technical Education. Today we are going to discuss session 7 of Unit 1, Hydroelectric and Thermal Power Plants pertaining to Basics of Electrical Power System belonging to first semester Diploma in Electrical and Electronics Engineering. Before going into session 7, let us have a brief recap of what we studied in session 6. So in session 6, the factors to be considered for constructing of thermal power plant were discussed, and some of the factors to be considered were supply of fuel very near to the thermal power plant should be located very near to the load center, and it should be located far away from thickly populated areas. Then it should be located on the banks of rivers or canals, etc. Next, we also discussed the general layout of thermal power plant, and in the general layout of thermal power plant, we came to know the main components of a thermal power plant like the fuel system, the boiler, the steam turbine, the alternator. ನೋಡಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಯಾವುದಿತ್ತು ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಆ ಎಲ್ಲ ಕಾಂಪೊನೆಂಟ್ಸ್ ಬಗ್ಗೆನೂ ನಾವು ತಿಳಿದುಕೊಂಡಿದೀವಿ. ಮತ್ತ ಆ ಕಾಂಪೊನೆಂಟ್ ನಾವು ಯೂಸ್ ಮಾಡೋದ್ರಿಂದ ಯಾವ ರೀತಿ ಈಟ್ ಎನರ್ಜಿ ಆಫ್ ಕೋಲ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಹಾಗೆ ಪರಿವರ್ತನೆಗೊಳ್ಳೋದನ್ನ ಈಗ ನಾವು ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. So in this session, we are going to understand the working of thermal power plant, the advantages and disadvantages of thermal power plant, and finally the environmental impact of thermal power plant. ವಾತಾವರಣದ ಮೇಲೆ, ಪರಿಸರದ ಮೇಲೆ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರೀತಿ ಅಡ್ಡ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ದ ವರ್ಕಿಂಗ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್. ಸೊ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ನಾವು ಉಪಯೋಗಿಸತಕ್ಕ ಫ್ಯೂಯಲ್ ಯಾವುದಪ್ಪ ಅಂದ್ರೆ ಸಾಲಿಡ್ ಫ್ಯೂಯಲ್. ದ ಸಾಲಿಡ್ ಫ್ಯೂಯಲ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕೋಲ್. ದ ಕೋಲ್ ಇಟ್ ಈಸ್ ಬರ್ಂಟ್. ದ ಕೋಲ್ ಇಸ್ ಬರ್ಂಟ್ ಇನ್ಸೈಡ್ ದ ಬಾಯ್ಲರ್ ಇನ್ ಎ ಫರ್ನೆಸ್. ಕೋಲನ್ನ ನಾವ್ ಏನ್ ಮಾಡ್ಬೇಕು, ಕೋಲನ್ನ ಹುರಿಸ್ಬೇಕು. ಕೋಲನ್ನ ಹುರಿಸ್ಲಿಕ್ಕೆ ನಾವು ಅಟ್ಮಾಸ್ಫಿರಿಕ್ ಏರ್ ಅನ್ನು ಪಂಪ್ ಮಾಡ್ಕೋತೀವಿ. ಸೊ ದ ಕೋಲ್ ಇಸ್ ಬರ್ಂಟ್ ಇನ್ಸೈಡ್ ದ ಬಾಯ್ಲರ್ ವೇರ್ ದ ಹೀಟ್ ಎನರ್ಜಿ ಆಫ್ಟರ್ ಬರ್ನಿಂಗ್ ಆಫ್ ದ ಕೋಲ್ ಇಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ವಾಟರ್ ಇನ್ ಟು ಸ್ಟೀಮ್. ಹೀಟ್ ಎನರ್ಜಿ ಬರುತ್ತಲ್ಲ, ನಾವು ಕೋಲನ್ನ ಹುರಿಸಿದಾಗ ಬರ್ತಾ ಇರೋ ಶಾಖನ ಉಪಯೋಗಿಸ್ಕೊಂಡು ನೀರನ್ನ ಹಾವಿಯಾಗಿ ಕನ್ವರ್ಟ್ ಮಾಡ್ತೀವಿ. ಹಾವಿಯಾಗಿ ಕನ್ವರ್ಟ್ ಮಾಡಿರೋದನ್ನ ನಾವು ಸ್ಟೀಮ್ ಟರ್ಬೈನ್ ಮೇಲೆ ಹಾಯಿಸಿದಾಗ the heat energy of the coal will be converted into mechanical energy, and that mechanical energy is coupled to a generator. And we know the function of a generator. What is the function of a generator? The function of a generator is that it will convert the input mechanical energy into equivalent electrical energy. Thereby, the heat energy of the coal is converted into electrical energy. ಇಲ್ಲಿ ಕೋಲ್ ಹುರಿದ ಆದ್ಮೇಲೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆಶ್, ಬೂದಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಕಲ್ಲಿದ್ದಲನ್ನ ಉರಿಸಿದಾಗ ಏನಾಗತ್ತೆ, ನಮಗೆ ಬೂದಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಬೂದಿಯನ್ನ ಆಶ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಆಶ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಇಂದ ಅದು ಎಲ್ಲಿಗೆ ಹೋಗುತ್ತೆ, ಆಶ್ ಸ್ಟೋರೇಜ್ ಪ್ಲಾಂಟ್ ಗೆ ಹೋಗಿ ಅಲ್ಲಿ ನಾವು ಡಿಸ್ಪೋಸಲ್ಗೆ ಅವಕಾಶ ಕೊಡ್ತೀವಿ. ಸೊ ದಿಸ್ ಇಸ್ ದಿ ಬ್ಲಾಕ್ ಡಯಾಗ್ರಾಮ್ ವಿಚ್ ಈಸ್ ಎಕ್ಸ್ಪ್ಲೇನಿಂಗ್ ದಿ ವರ್ಕಿಂಗ್ ಆಫ್ thermal power plant. So in a thermal power plant, heat is produced by the burning of the coal is used to boil water to form the steam. ಕೋಲನ್ನ ಬರ್ನ್ ಮಾಡಿದಾಗ ಶಾಖ ಉತ್ಪನ್ನ ಆಗತ್ತೆ. ಆ ಶಾಖನ ಬಳಸ್ಕೊಂಡು ವಾಟರ್ ಇಸ್ ಕನ್ವರ್ಟೆಡ್ ಇಂಟು ಸ್ಟೀಮ್, ನೀರನ್ನ ಹಾವಿಯಾಗಿ ಪರಿವರ್ತನೆಗೊಳಿಸ್ತಾ ಇದೀವಿ. ಆ ಹಾವಿಯನ್ನ ಸ್ಟೀಮ್ ಟರ್ಬೈನ್ ಮೇಲೆ ಹಾಯಿಸಿದಾಗ ಮೆಕ್ಯಾನಿಕಲ್ ಎನರ್ಜಿ ಬರುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿನ ನಾವು ಜನರೇಟರ್ಗೆ ಕೊಟ್ರೆ ಜನರೇಟರ್ ವಿಲ್ ಕನ್ವರ್ಟ್ ದಿ ಮೆಕ್ಯಾನಿಕಲ್ ಎನರ್ಜಿ ಇಂಟು electrical energy. Next, this is the animation figure of the working of thermal power plant. ನೋಡಿ, ನಮಗೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, we are burning the coal. ಕೋಲನ್ನ ಹುರಿಸ್ತಾ ಇದೀವಿ.
ಕೋಲನ್ನ ಬರ್ನ್ ಮಾಡಿದಾಗ ಏನಾಗತ್ತೆ, ನಮಗೆ ಶಾಖ ಉತ್ಪನ್ನ ಆಗತ್ತೆ. ಆ ಶಾಖನ ಉಪಯೋಗಿಸ್ಕೊಂಡು ನಾವು ನೀರನ್ನ ಆವಿಯಾಗಿ ಪರಿವರ್ತನೆ ಮಾಡ್ತಾ ಇದೀವಿ ಇನ್ಸೈಡ್ ದ ಬಾಯ್ಲರ್. ದ ಬಾಯ್ಲರ್ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೀಲ್ ಟ್ಯೂಬ್ಸ್. ನಮಗೆ ಗೊತ್ತಿದೆ, ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಪೆಷಲ್ ಟೈಪ್ ಆಫ್ ಸ್ಟೀಲ್ ಟ್ಯೂಬ್ಸ್. ಆ ಟ್ಯೂಬ್ ಒಳಗೆ ನಾವು ಏನನ್ನ ಹರಿಸ್ತಾ ಇದೀವಿ, ಆ ಟ್ಯೂಬ್ ಒಳಗೆ ನಾವು ನೀರನ್ನ ಹರಿಸ್ತಾ ಇದೀವಿ. ವಾಟರ್ ಇಸ್ ಕನ್ವರ್ಟೆಡ್ ಇಂಟು ಸ್ಟೀಮ್. ಸ್ಟೀಮ್ ಅಲ್ಲಿ ಏನಿರುತ್ತಪ್ಪ, ವಾಟರ್ ಇಸ್ ಕನ್ವರ್ಟೆಡ್ ಇಂಟು ಸ್ಟೀಮ್. ವೆಟ್ ಸ್ಟೀಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ವೆಟ್ ಸ್ಟೀಮ್ ಅಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್. ಆ ಮಾಯಿಶ್ಚರ್ ನ ರಿಮೂವ್ ಮಾಡಬೇಕು ಅಂತಂದ್ರೆ ನಾವು ಬಿಫೋರ್ ಗೋಯಿಂಗ್ ಇನ್ ಟು ದ ಟರ್ಬೈನ್, ದ ವೆಟ್ ಸ್ಟೀಮ್ ಇಸ್ ಮೇಡ್ ಟು ಪಾಸ್ ಇನ್ ಟು ದ ಸೂಪರ್ ಹೀಟರ್. ಸೂಪರ್ ಹೀಟರ್ ಅಲ್ಲಿ ಏನಾಗುತ್ತೆ, ನಮಗೆ ದ ವೆಟ್ ಸ್ಟೀಮ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಡ್ರೈ ಸ್ಟೀಮ್, and the dry steam at high temperature and pressure is made to expand in the nozzle of the turbine. ನೋಡಿ, ಹೈ ಸ್ಪೀಡ್, ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್ ಅಲ್ಲಿ ಇರೋ ಆವಿಯನ್ನ ಸ್ಟೀಮ್ ಟರ್ಬೈನ್ ಮೇಲೆ ಹಾಯಿಸಿದಾಗ ದ ಹೀಟ್ ಎನರ್ಜಿ ಆಫ್ ದ ಕೋಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನಾವು ಟರ್ಬೈನಿಗೆ ಜನರೇಟರ್ ನ ಕಪಲ್ ಮಾಡಿದೀವಿ, ಇಲ್ಲಿ ಶಾಫ್ಟ್ ನ ಕಪಲ್ ಮಾಡಿದೀವಿ. ದ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಟರ್ಬೈನ್ it will be given to the alternator, and the alternator will convert this mechanical energy into electrical energy. ಆ electrical energy ನ ನಾವು ಸ್ಟೆಪ್ ಅಪ್ ಮಾಡಿ that will be transmitted through this transmission lines. And the steam ಇಲ್ಲಿ ಬರ್ತಾ ಇರೋದು ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್ ಅಲ್ಲಿರೋ ಸ್ಟೀಮ್. ಆಫ್ಟರ್ ಪಾಸಿಂಗ್ ಥ್ರೂ ದ ಟರ್ಬೈನ್ಸ್ we are going to get the exhaust steam which is having low temperature and low pressure. ಇದನ್ನ ನಾವ್ ಏನ್ ಮಾಡ್ತಾ ಇದೀವಿ, ಕಂಡೆನ್ಸ್ ಮಾಡ್ತಾ ಇದೀವಿ. ನಾವು ಕಂಡೆನ್ಸರ್ ಮತ್ತೆ ಕೂಲಿಂಗ್ ಟವರ್ ಬಗ್ಗೆ ತಿಳಿದುಕೊಂಡಿದ್ವಿ. ದ ಮೇನ್ ಕಾಂಪೋನೆಂಟ್ಸ್ ಇನ್ ಎ ಥರ್ಮಲ್ ಪವರ್ ಪ್ಲಾಂಟ್. ಏನ್ ಮಾಡುತ್ತೆ ನಮ್ಮ ಕಂಡೆನ್ಸರ್ ಮತ್ತೆ ಕೂಲಿಂಗ್ ಅರೇಂಜ್ಮೆಂಟ್? ದ ಕಂಡೆನ್ಸರ್ ಇಟ್ ವಿಲ್ ಕಂಡೆನ್ಸ್. The condenser will convert the steam, exhaust steam into liquid. Liquid ಅಂದ್ರೆ ಏನು, ಮತ್ತೆ ನೀರಿನ ಕಣಗಳಾಗಿ ಅದನ್ನ ಪರಿವರ್ತನೆ ಮಾಡಿ ಅದನ್ನ ಮತ್ತೆ ನಾವು ಬಾಯ್ಲರ್ಗೆ ಪಂಪ್ ಮಾಡ್ತಾ ಇದೀವಿ. ನೋಡಿ, ಎಕ್ಸಾಸ್ಟ್ ಸ್ಟೀಮ್ ಬಂದಿರೋದನ್ನ ಕೂಲಿಂಗ್ ಅರೇಂಜ್ಮೆಂಟ್ ಯೂಸ್ ಮಾಡಿಕೊಂಡು ವಾಟರ್ ಆಗಿ ಕನ್ವರ್ಟ್ ಮಾಡಿ, ಲಿಕ್ವಿಡ್ ಆವಿ ಇರೋದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿ, ಮತ್ತೆ ಆ ವಾಟರ್ ವಿ ಆರ್ ಪಂಪಿಂಗ್ ಇಟ್ ಇನ್ ಟು ದ ಬಾಯ್ಲರ್, and that is circulated here again, and that is converted into steam, and steam is made to fall on the turbine, and it is a cyclic process here. ಸೊ ಇಲ್ಲೇನಾಗತ್ತೆ, ನಮಗೆ ಬಾಯ್ಲರ್ ಅಲ್ಲಿ ನಮಗೆ ಲಾಸಸ್ ಜಾಸ್ತಿ. ದ ಓವರ್ ಆಲ್ ಎಫಿಷಿಯನ್ಸಿ ಆಫ್ ಥರ್ಮಲ್ ಪವರ್ ಪ್ಲಾಂಟ್ ಎಷ್ಟಿದೆಯಪ್ಪ ಅಂತಂದ್ರೆ ಇಟ್ ಈಸ್ ಅರೌಂಡ್ ಸೇ 30 to 35%, ಅಥವಾ ಕೆಲವೊಮ್ಮೆ ಇಟ್ ಈಸ್ ಇನ್ ದ ರೇಂಜ್ ಆಫ್ 18 to 25% ಅಂತಾನು ಹೇಳ್ತೀವಿ ನಾವು. ಅಂಡ್ ದ using this thermal power plant, around 61.8% of total energy, ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಥರ್ಮಲ್ ಪವರ್ ಪ್ಲಾಂಟ್ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 61.8% ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ದ ಹೀಟ್ ಎನರ್ಜಿ ಆಫ್ ದ ಕೋಲ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂಡ್ ಹೀಟ್ ಎನರ್ಜಿನ ಫಸ್ಟ್ ನಾವು ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಆ ಸ್ಟೀಮ್ energy is converted into mechanical energy by the steam turbine. Heat energy na mechanical energy convert ಮಾಡ್ತಾ ಇದೆ ನಮ್ಮ steam turbine. ಆ mechanical energy na electrical energy ಆಗಿ convert ಮಾಡ್ತಾ ಇರೋದೇ ನಮ್ಮ alternator. So this is the working principle of a thermal power plant. Next, let us discuss what are the advantages of thermal power plant. Advantages ಏನು thermal power plant ದು? thermal power plant ನ ನಾವು ಸೆಟಪ್ ಮಾಡಿದೀವಿ. thermal power plant ಸೆಟಪ್ ಮಾಡಿರೋದ್ರಿಂದ ನಮಗೆ ಏನೇನೋ ಲಾಭಗಳಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಈಗ.
The cost of the fuel is cheap. Thermal power plant ಅಲ್ಲಿ ನಾವು ಉಪಯೋಗಿಸ್ತಿರೋದು ಏನು, ಕಲ್ಲಿದ್ದಲು. ಕಲ್ಲಿದ್ದಲಿನ ಬೆಲೆ ನಾವು ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಆದ್ರಿಂದ the cost of the fuel is cheap for a thermal power plant. The initial cost is less when compared to idle and nuclear power station ಅಂತ ಹೇಳ್ತೀವಿ. Initial cost ಅಂದ್ರೇನು, the construction cost incurred in the construction of thermal power plant, it will be less when compared to the idle and the nuclear power station. Next, it requires less space when compared to hydroelectric plant. ಕಡಿಮೆ ಜಾಗ ಬೇಕು ನಮಗೆ ಥರ್ಮಲ್ ಪವರ್ ಸ್ಟೇಷನ್ ನ ಸೆಟಪ್ ಮಾಡ್ಲಿಕ್ಕೆ. ಯಾಕೆ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಆದ್ರೆ ನಾವು ಡ್ಯಾಮ್ಸ್ ಮತ್ತು ರಿಸರ್ವಾಯರ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಆರ್ ಲೇಕ್ ನಾವು ಕನ್ಸ್ಟ್ರಕ್ಟ್ ಮಾಡೋದು. ಆದ್ರಿಂದ ಯಾವುದೇ ತರದ ಡ್ಯಾಮ್ ಅಥವಾ ರಿಸರ್ವಾಯರ್ ಇಲ್ಲದೆ ಇರೋದ್ರಿಂದ ದ land required for the construction of thermal power plant is less when compared to hydroelectric plant. Cost of power generation, ಇಲ್ಲಿ ನಮಗೆ ಕಾಸ್ಟ್ ಆಫ್ ದ ಫ್ಯೂಯಲ್ ಚೀಪ್ ಇರೋದ್ರಿಂದ ನಮಗೆ ಕಾಸ್ಟ್ ಆಫ್ ಪವರ್ ಜನರೇಷನ್ ಇಸ್ ಲೆಸ್ ವೆನ್ ಕಂಪೇರ್ಡ್ ಟು ದ ಡೀಸೆಲ್ ಪವರ್ ಸ್ಟೇಷನ್. ವೆದರ್ ಕಂಡೀಷನ್ಸ್ ವಿಲ್ ನಾಟ್ ಎಫೆಕ್ಟ್ ಪವರ್ ಜನರೇಷನ್. ವೆದರ್ ಕಂಡೀಷನ್ಸ್ ಅಂದ್ರೇನು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಆದ್ರೆ ನಮಗೆ ಮಳೆ ಮೇಲೆ ಡಿಪೆಂಡ್ ಆಗಿದೆ. ಮಳೆ ಬಂದಾಗ ನಾವು ಡ್ಯಾಮ್ ಅಲ್ಲಿ ವಾಟರ್ ನ ಸ್ಟೋರ್ ಮಾಡಿಟ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿನ ಉತ್ಪತ್ತಿ ಮಾಡ್ತೀವಿ. ಆದ್ರೆ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಉಪಯೋಗಿಸ್ತಾ ಇರೋದು ನಾವು ಕಲ್ಲಿದ್ದಲು, ಕೋಲ್ನ ಉಪಯೋಗಿಸ್ತಾ ಇರೋದ್ರಿಂದ ಅದು ನಮ್ಮ ವೆದರ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ನೆಕ್ಸ್ಟ್, ಲಾರ್ಜ್ ಅಮೌಂಟ್ ಆಫ್ ಪವರ್. ಈಗಾಗಲೇ ಹೇಳಿದೆ ನಾನು, 61.8% ಅಷ್ಟು ನಾವು ಟೋಟಲ್ ಎನರ್ಜಿ ಈಸ್ ಜನರೇಟೆಡ್ ಬೈ ದ ಥರ್ಮಲ್ ಪವರ್ ಪ್ಲಾಂಟ್. ಅಂಡ್ ಥರ್ಮಲ್ ಪವರ್ ಪ್ಲಾಂಟ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಲಾರ್ಜ್ ಅಮೌಂಟ್ ಆಫ್ ಪವರ್ ಜನರೇಟೆಡ್. Next, it can be located. ನೋಡಿಪ್ಪ, ನಾವು factor to be considered in construction of thermal power plant ಗೆ it should be very close to the load centers ಅಂತ ಹೇಳಿದ್ವಿ. ಥರ್ಮಲ್ ಪವರ್ ಪ್ಲಾಂಟ್ ನ ನೀವು ಲೋಡ್ ಸೆಂಟರ್ಸ್ ಪಕ್ಕದಲ್ಲಿ ಸೆಟಪ್ ಮಾಡಬಹುದು. ಈ ತರ ಸೆಟಪ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಲೈನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬೇಕಾದಂತ ಕಾಸ್ಟ್ ನ ರೆಡ್ಯೂಸ್ ಮಾಡಬಹುದು. ಮತ್ತೆ ನಮಗೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಲೈನ್ಸ್ ಆಗ್ಬಿಟ್ರೆ ನಮಗೆ ಲಾಸಸ್ ಜಾಸ್ತಿ ಆಗತ್ತೆ. ಆ ಲಾಸಸ್ ನ ನಾವು ಮಿನಿಮೈಸ್ ಮಾಡಬಹುದು. ಸೊ ದೀಸ್ ಆರ್ ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್. Next, let us discuss the disadvantages of thermal power plant. The major disadvantage of thermal power plant is that, ನೋಡಿ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ನಾವು ಕೋಲನ್ನ ಬರ್ನ್ ಮಾಡ್ತಾ ಇದೀವಿ. ಕೋಲನ್ನ ಬರ್ನ್ ಮಾಡಿದಾಗ ಏನಾಗತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನ ಆಗತ್ತೆ, ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಕಲ್ಲಿದ್ದಲನ್ನ ಉರಿಸಿದಾಗ ಬೂದಿ ಬರುತ್ತೆ ನಮಗೆ. ಇವೆಲ್ಲಾನು ನಮ್ಗೆ ಏನಪ್ಪಾ ಅಂತಂದ್ರೆ ದಿ ಆರ್ ಗೋಯಿಂಗ್ ಟು ಕಾಸ್ ಹಾರ್ಮ್ಫುಲ್ ಎಫೆಕ್ಟ್ ಆನ್ ದಿ ಎನ್ವೈರನ್ಮೆಂಟ್. ದುಷ್ಪರಿಣಾಮಗಳನ್ನ ಬೀರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಗೆ ಈ ಎಲ್ಲಾ ಗ್ಯಾಸಸ್ ತುಂಬಾ harmful. They are going to affect the health of the animals or human beings. ನೋಡಿ, it pollutes the atmosphere due to production of ash, dust, fumes and smoke. Next, the running cost is high when compared to hydroelectric power station. Running cost ಮತ್ತೆ maintenance cost, operating cost ಮತ್ತೆ maintenance cost of thermal power plant ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಮಗೆ ಅಲ್ಲಿ ಆಪರೇಟಿಂಗ್ ಕಾಸ್ಟ್ ಅಲ್ಲಿ ನಮಗೆ ಲೇಬರ್ ಕಾಸ್ಟ್ ಬರ್ಬೋದು. ಸ್ಕಿಲ್ಡ್ ಲೇಬರರ್ಸ್ ಆರ್ ರಿಕ್ವೈರ್ಡ್ ಫಾರ್ ದಿ ಆಪರೇಷನ್ ಆಫ್ ದ ಬಾಯ್ಲರ್ಸ್. ಮೇಂಟೆನೆನ್ಸ್ ಕಾಸ್ಟ್, ನಮಗೆ ಏನಿರುತ್ತಪ್ಪ ಅಂತಂದ್ರೆ ಸಾಧಾರಣವಾಗಿ ನಾವು ಟರ್ಬೈನ್ ಮೇಲೆ ವೆಟ್ ಸ್ಟೀಮ್ ನ ಹಾಯಿಸಿದಾಗ ಏನಾಗ್ಬಿಡುತ್ತೆ, ಟರ್ಬೈನ್ ಬ್ಲೇಡ್ಸ್ ಕರೋಷನ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಸೂಪರ್ ಹೀಟರ್ ನ ಉಪಯೋಗಿಸ್ಕೊತಾ ಇದೀವಿ. ವೆಟ್ ಸ್ಟೀಮ್ ಇರೋದನ್ನ ಡ್ರೈ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಆ ಡ್ರೈ ಸ್ಟೀಮ್ ಬರ್ಲಿಲ್ಲ ಅಂತಂದ್ರೆ ಟರ್ಬೈನ್ ಬ್ಲೇಡ್ಸ್ ನಮಗೆ ಕರೋಷನ್ ಆಗತ್ತೆ. ಕರೋಷನ್ ಆದಾಗ ಏನಾಗತ್ತೆ, ನಾವು ಮೇಂಟೆನೆನ್ಸ್ ವರ್ಕ್ ಮಾಡ್ಬೇಕಾಗತ್ತೆ. ಆ ಮೇಂಟೆನೆನ್ಸ್ ಕಾಸ್ಟ್ ನಮಗೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ವೆನ್ ಕಂಪೇರ್ ಟು ಅದರ್ power plants. Next, the power plant cannot be started instantly.
ಈಗ ಏನಪ್ಪಾ ಅಂತಂದ್ರೆ, ಈಗ ನನಗೆ ತಕ್ಷಣಕ್ಕೆ ಎನರ್ಜಿ ಬೇಕು, ಎಲೆಕ್ಟ್ರಿಕಲ್ ಎನರ್ಜಿ ಬೇಕು, ನಾನು ಕೋಲ್ ಕೊಟ್ಬಿಟ್ಟು ನನಗೆ ತಕ್ಷಣಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಬೇಕು ಅಂದ್ರೆ ನಾನು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕೋಲ್ನ ಫಸ್ಟ್ ನಾನು ಏನ್ ಮಾಡ್ಬೇಕು, ಬರ್ನ್ ಮಾಡಿ ಹೀಟ್ ಎನರ್ಜಿನ ಡೆವಲಪ್ ಮಾಡ್ಬೇಕು. ಆ ಹೀಟ್ ಎನರ್ಜಿನ ಉಪಯೋಗಿಸ್ಕೊಂಡು ವಾಟರ್ ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ಬೇಕು. ಆ ಸ್ಟೀಮ್ ಅನ್ನ ಟರ್ಬೈನ್ ಮೇಲೆ ಬಿಡ್ಬೇಕು. ಟರ್ಬೈನ್ ಮೆಕ್ಯಾನಿಕಲ್ ಎನರ್ಜಿನ ಕೊಡುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿನ ನಾನು ಆಲ್ಟರ್ನೇಟರ್ ಕೊಟ್ಟಾಗ ಮಾತ್ರ ನನಗೆ ಎಲೆಕ್ಟ್ರಿಕಲ್ ಎನರ್ಜಿ ಬರೋದು. ಸೊ ಪವರ್ ಟೈಮ್ ಹಿಡಿಯುತ್ತೆ ನಮಗೆ. ಕೋಲ್ ಬರ್ನಿಂಗ್ ಇಂದ ಹಿಡಿದು ಲಾಸ್ಟ್ ಸ್ಟೇಜ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ವರ್ಗುನು ವಿ ಹ್ಯಾವ್ ಎ ಲಾಂಗ್ ಟೈಮ್ ಇಯರ್, long gap year. So the power plant cannot produce electrical energy instantly. The standby losses in the boiler are also more. Losses ಜಾಸ್ತಿ ಆದಾಗ ಏನಾಗತ್ತಪ್ಪ ಅಂದ್ರೆ ಓವರ್ ಆಲ್ ಎಫಿಷಿಯನ್ಸಿ ಆಫ್ ದ ಥರ್ಮಲ್ ಪವರ್ ಪ್ಲಾಂಟ್ ಕಡಿಮೆ ಆಗತ್ತೆ. ನಾ ಹೇಳಿದೆ ಸಾಧಾರಣವಾಗಿ the overall efficiency of the thermal power plant, it is in the range of 18 to 24% ಅಂತ ಹೇಳ್ತೀವಿ ನಾವು. So when the losses are more, the efficiency of the system will come down. So these are some of the disadvantages of thermal power plant. Next, ಈ ಥರ್ಮಲ್ ಪವರ್ ಪ್ಲಾಂಟ್ ನಾವು ಸೆಟಪ್ ಮಾಡೋದ್ರಿಂದ ನಮ್ಮ ಎನ್ವೈರನ್ಮೆಂಟ್ ಮೇಲೆ, ಎನ್ವೈರನ್ಮೆಂಟ್ ಅಂದ್ರೆ ಏನು, ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, what is the impact, ಪರಿಣಾಮ, what is the impact of thermal power plant on atmosphere. Atmosphere ಅಂದ್ರೆ ಏನು, ಗಾಳಿ, ವಾಯುಮಂಡಲ ಅಂತ ಹೇಳ್ತೀವಿ, the gases that are surrounding the air. So what is the environmental impact of thermal power plant on atmosphere? What is the environmental impact of thermal power plant on lithosphere? Lithosphere ಅಂದ್ರೆ ಏನು, ನಮಗೆ ಭೂಮಂಡಲ, ಇಲ್ಲಿ earth crust, ಸಾಲಿಡ್ ಅರ್ತ್, ಸಾಯಿಲ್, ಅದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಬಯೋಸ್ಪಿಯರ್, ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್ ಆನ್ ಬಯೋಸ್ಪಿಯರ್. ಬಯೋಸ್ಪಿಯರ್ ಅಂದ್ರೆ ಏನು, ಜೀವ ಜಂತುಗಳ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮ ಬೀರ್ತಾ ಇದೆ. ನೆಕ್ಸ್ಟ್ ಕಮ್ಸ್ ಹೈಡ್ರೋಸ್ಪಿಯರ್. ಹೈಡ್ರೋಸ್ಪಿಯರ್ ಅಂದ್ರೆ ಏನು, ದ ವಾಟರ್ ಫೌಂಡ್ ಅಂಡರ್ ಅಂಡ್ ಓವರ್ ದ ಸರ್ಫೇಸ್ ಆಫ್ ದಿ ಅರ್ತ್. ಭೂಮಿ ತಳದಲ್ಲಿ ಅಥವಾ ಭೂಮಿ ಮೇಲೆ ಇರತಕ್ಕ ನೀರಿನ ಮೇಲೆ ಯಾವ ರೀತಿ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಡ್ಡ ಪರಿಣಾಮ ಬೀರ್ತಾ ಇದೆ, ಒಂದೊಂದೇ ಡಿಸ್ಕಸ್ ಮಾಡೋಣ ಇಲ್ಲಿ. ಇಂಪ್ಯಾಕ್ಟ್ ಆನ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂದ್ರೆ ಏನು, ನಮ್ಮ ಸುತ್ತಲಿರುವ ಗಾಳಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ನೋಡಿ. ಇಲ್ಲಿ ನಮಗೆ ಏನಾಗ್ತಾ ಇದೆ, ವೆನ್ ಐ ಬರ್ನ್ ದಿ coal in the thermal power station, it is going to produce number of gases. ಗ್ರೀನ್ ಹೌಸ್ ಗ್ಯಾಸಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಆಕ್ಸೈಡ್ಸ್ ಆಫ್ ಸಲ್ಫರ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಇರ್ಬೋದು. ಕಾರ್ಬನ್ ಡೈಆಕ್ಸೈಡ್ ನ ನಾವು ಈ ಗಾಳಿಯಲ್ಲಿ ಮಿಕ್ಸ್ ಆಗ್ಲಿಕ್ಕೆ ಬಿಟ್ಟಾಗ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಗ್ಲೋಬಲ್ ವಾರ್ಮಿಂಗ್ ಆಫ್ ದಿ ಅರ್ತ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಟೆಂಪರೇಚರ್ ಆಫ್ ದಿ ಅರ್ತ್ ಕ್ರಸ್ಟ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಟೆಂಪರೇಚರ್ ಆಫ್ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗ್ತಾ ಇರುತ್ತೆ. The thermal power plant are known to pump out a lot of greenhouse gases like carbon dioxide, sulfur dioxide, nitrogen dioxide and ash. Ash ಎಲ್ಲಿಂದ ಬರ್ತಾ ಇದೆ ನಮಗೆ, ಕೋಲ್ ಬರ್ನ್ ಆದಾಗ it will be converted into ash. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡೇ ನಮ್ಮ ಮೇನ್ ಕಾಂಟ್ರಿಬ್ಯೂಟರ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಭೂಮಿಯ ಉಷ್ಣಾಂಶ ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟ್, it is also forming oxides of sulfur and nitrogen. Oxide of sulfur dioxide ಬಂದಾಗ ಏನಾಗುತ್ತೆ ನಮಗೆ, it will be scattering the sunlight. ನಮ್ಮ ಬೆಳಕು, ಸೂರ್ಯನ ಬೆಳಕಿಗೆ ಅದು ಅಡ್ಡ ಬರ್ತಾ ಇದೆ. ಫಾರ್ಮೇಶನ್ ಆಫ್ ದ ಕ್ಲೌಡ್ಸ್ ಅಂತಂದ್ರೆ ಏನಪ್ಪಾ, ಮೋಡಗಳು ಬಂದಾಗ್ಲೇ ನಮಗೆ ಮಳೆ ಬರೋದು. ನಮಗೆ ಫಾರ್ಮೇಶನ್ ಆಫ್ ಕ್ಲೌಡ್ಸ್ ನಮ್ಮ ಸಲ್ಫರ್ ಡೈಆಕ್ಸೈಡ್ ಅವಾಯ್ಡ್ ಮಾಡಿದಾಗ ಏನಾಗತ್ತೆ, ನಮಗೆ ಮಳೆ ಬರೋದಿಲ್ಲ. ನೆಕ್ಸ್ಟ್, ಸಲ್ಫರ್ ಡೈಆಕ್ಸೈಡ್ ಇಟ್ ಆಲ್ಸೋ ಮಿಕ್ಸಸ್ ವಿತ್ ದಿ ಅಟ್ಮಾಸ್ಫಿಯರಿಕ್ ಏರ್ ಅಂಡ್ ಇಟ್ ಫಾರ್ಮ್ಸ್ ಸಲ್ಫ್ಯೂರಿಕ್ ಆಸಿಡ್. ಈ ಸಲ್ಫ್ಯೂರಿಕ್ ಆಸಿಡ್ ಏನಾಗಿ ಪರಿವರ್ತನೆಗೊಳ್ಳುತ್ತೆ, ಆಸಿಡ್ ರೇನ್ ಆಗಿ ನಮ್ಮ ಭೂಮಿ ಮೇಲೆ ಬಿದ್ದಾಗ it will impact the various ecosystems.
Next, very much similar to the sulfur dioxide, nitrogen oxide ನಮಗೆ ವಿಸಿಬಿಲಿಟಿ ಮತ್ತೆ ರೆಸ್ಪಿರೇಟರಿ ಇಶ್ಯೂಸ್ ನ ಕಾಸ್ ಮಾಡುತ್ತೆ. ವಿಸಿಬಿಲಿಟಿ ಅಂದ್ರೆ ದೃಷ್ಟಿ ದೋಷಗಳು, ರೆಸ್ಪಿರೇಟರಿ ಇಶ್ಯೂಸ್ ಅಂತಂದ್ರೆ ಉಸಿರಾಟದ ತೊಂದರೆಗಳನ್ನ ನೈಟ್ರೋಜನ್ ಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ನೈಟ್ರೋಜನ್ ಆಕ್ಸೈಡ್ ಇಟ್ ಆಲ್ಸೋ ಮಿಕ್ಸಸ್ ವಿತ್ ದಿ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಅಂಡ್ ಇಟ್ ವಿಲ್ ಕಾಸ್ ದಿ ಆಸಿಡ್ ರೈನ್. ಆಸಿಡ್ ರೈನ್ಗೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಆಕ್ಸೈಡ್. ನೆಕ್ಸ್ಟ್, ಕೋಲ್ ಬರ್ನ್ ಆದಾಗ ಏನಾಗತ್ತೆ, ನಮಗೆ ಕೋಲ್ ಬರ್ನ್ ಆದಾಗ ನಮಗೆ ಆಶ್ ಪ್ರೊಡ್ಯೂಸ್ ಆಗತ್ತೆ. ಆಶ್ ಡಿಸ್ಪೋಸ್ ಮಾಡ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಅದನ್ನ ಡಿಸ್ಪೋಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಏನಾಗತ್ತೆ, ಆಶ್ ಎರಡು ರೀತಿ ನಮಗೆ ಬೆರ್ತೋಗ್ಬೋದು. ಸಾಯಿಲ್ ಅಲ್ಲಿ ಬೆರ್ತೋಗ್ಬೋದು, ಇಲ್ಲ ಅಂದ್ರೆ ನೀರಿನಲ್ಲಿ ಬೆರ್ತೋಗ್ಬೋದು. ಸಾಯಿಲ್ ಅಲ್ಲಿ ನಮ್ಗೇನಾದ್ರೂ ಮಿಕ್ಸ್ ಆಯ್ತು ಅಂದ್ರೆ ಸಾಯಿಲ್ದು ಕ್ವಾಲಿಟಿ ಡಿಟೋರಿಯೇಟ್ ಆಗತ್ತೆ, ಡಿಗ್ರೇಡ್ ಆಗತ್ತೆ. ಆಗ ನಾವೇನಾಗತ್ತಪ್ಪ ಅಂದ್ರೆ ಆ ಭೂಮಿಯಲ್ಲಿ ಯಾವುದೇ ತರದ ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀರಿನೊಳಗೆ ಬೆರ್ತೋದ್ರೆ ಆ ನೀರಿನಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಎಫೆಕ್ಟ್ ಆಗತ್ತೆ, ಅಥವಾ ಆ ನೀರನ್ನ ಮನುಷ್ಯ ಏನಾದ್ರೂ ಕುಡಿದ್ರೆ ಅವನಿಗೆ ಹೆಲ್ತ್ ಮೇಲೆ ಪ್ರಾಬ್ಲಮ್ ಶುರು ಆಗತ್ತೆ. So the impact of ash, it is multiple effect on waterways and soil. ನಮ್ಮ ash, it will change the alkaline level of the soil. Alkaline level of the soil ನಮಗೆ change ಆಗ್ಬಿಟ್ರೆ it is not used for agriculture purpose. It will be useless for agricultural purpose. Water ಅಲ್ಲಿ ಮಿಕ್ಸ್ ಆಯ್ತು ಅಂತಂದ್ರೆ water becomes non potable. ನಾನ್ ಪೋರ್ಟಬಲ್ ಅಂದ್ರೆ ಕುಡಿಲಿಕ್ಕೆ ಅದು ಯೋಗ್ಯವಲ್ಲದ ನೀರಾಗಿ ಪರಿವರ್ತನೆಗೊಳ್ಳುತ್ತೆ, ಕಲುಷಿತಗೊಂಡಿರುತ್ತೆ. ಅದನ್ನ ಕುಡಿಬಾರ್ದು. ಕುಡಿದ್ರೆ ಏನಾಗತ್ತೆ, ನಮಗೆ ಕುಡಿದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಇದು ಅಷ್ಟೇ, ನಮಗೆ ಆಶು ಅಷ್ಟೇ, ಇಟ್ ವಿಲ್ ಕಾಸ್ ವಿಸಿಬಿಲಿಟಿ ಇಶ್ಯೂಸ್. ವಿಸಿಬಿಲಿಟಿ ನಮಗೆ ಕಣ್ಣಿನ ತೊಂದರೆ ಬರ್ಬೋದು, ಕಣ್ಣಿನ ದೃಷ್ಟಿಯಲ್ಲಿ ದೋಷ ಆಗ್ಬೋದು, ರೆಸ್ಪಿರೇಟರಿ ಉಸಿರಾಟದಲ್ಲಿ ತೊಂದರೆ ಆಗ್ಬೋದು. ಆದ್ರಿಂದ ನಾವು ಆಶ್ ಅನ್ನ ಡಿಸ್ಪೋಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ ತಗೊಂಡು ಅದನ್ನ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಪ್ಯಾಕ್ಟ್ಸ್ ಆನ್ ಅಟ್ಮಾಸ್ಫಿಯರ್. ವಾಯುಮಂಡಲದ ಮೇಲೆ, ದ ಏರ್ ಸರೌಂಡಿಂಗ್ ದಿ ಅಟ್ಮಾಸ್ಫಿಯರ್, ಏರ್ ಮೇಲೆ ಈ ಥರ್ಮಲ್ ಪವರ್ ಪ್ಲಾಂಟ್ ಎಫೆಕ್ಟ್ ಈ ತರ ಇದೆ. ನೆಕ್ಸ್ಟ್ ನಮಗೆ ಲೀಥೋಸ್ಪಿಯರ್ ಅಂದ್ರೆ ಭೂಮಿ ಮೇಲೆ ಯಾವ ರೀತಿ, ಭೂಮಂಡಲದ ಮೇಲೆ ಯಾವ ರೀತಿ ನಮಗೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ. ಮೇಜರ್ ನಮಗೆ ಇಲ್ಲಿ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಆಶ್ ಡಿಸ್ಪೋಸ್ ಆಗ್ಬೇಕು ಕರೆಕ್ಟ್ ಆಗಿ ಅಂತ ಹೇಳ್ತಾ ಇದೀವಿ. ನಮಗೆ ಆಶ್ ಡಿಸ್ಪೋಸ್ ಆಗ್ಲಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಭೂಮಿಯಲ್ಲಿ ನಾವು ಯಾವುದೇ ತರದ ಗಿಡಗಳನ್ನ ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಂಜರು ಭೂಮಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಸಾಯಿಲ್ ಪ್ರಾಪರ್ಟಿನೇ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಇಲ್ಲಿ ನಮಗೆ ಬೆಳೆಗಳು ಚೆನ್ನಾಗಿ ಬಂದಿರೋದು, ಇಲ್ಲಿ ನಮಗೆ ಆಶ್ ಮಿಕ್ಸ್ ಆಗಿರೋ ಸಾಯಿಲ್ ಅಲ್ಲಿ ನಮಗೆ ಯಾವುದೇ ತರದ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ the large amount of land is used to dispose fly ash from the coal based plant. ನೋಡಿ ನಮಗೆ ಎಲ್ಲಿಂದ ಬರ್ತಾ ಇದೆ ಆಶ್, ಬರ್ನಿಂಗ್ ಆಫ್ ದ ಕೋಲ್ ಇಂದ ಬರ್ತಾ ಇದೆ. ಈ ಫ್ಲೈ ಆಶ್ ಏನ್ ಮಾಡುತ್ತೆ, ನಮಗೆ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಆಶ್ ಏನ್ ಮಾಡುತ್ತೆ, ಇಟ್ ವಿಲ್ ಚೇಂಜ್ ದಿ ಸಾಯಿಲ್ ಪ್ರಾಪರ್ಟಿ ಚೇಂಜ್ ಆಗ್ಬಿಟ್ರೆ ಸಾಕು, ನಮ್ಗೆ ದೇರ್ ಇಸ್ ನೋ ಕಲ್ಟಿವೇಶನ್ ಆಫ್ ದ ಲ್ಯಾಂಡ್. ಅಲ್ಲಿ ನಾವು ಯಾವುದೇ ತರದ ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕಾಗೋದಿಲ್ಲ, ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್, ದ ಇಂಪ್ಯಾಕ್ಟ್ ಆನ್ ಬಯೋಸ್ಫಿಯರ್. ನಾವು ಜೀವ ಜಂತುಗಳ ಮೇಲೆ ಯಾವ ರೀತಿ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮಗೆ ಗೊತ್ತಿದೆ, ನಾವು ಕೋಲನ್ನ ಬರ್ನ್ ಮಾಡೋದ್ರಿಂದ ವಿ ಆರ್ ರಿಲೀಸಿಂಗ್ ಎನಾರ್ಮಸ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಈವನ್ ಆಶ್ ಇಟ್ ಇಸ್ ಕಮಿಂಗ್ ಔಟ್. ನೆಕ್ಸ್ಟ್ ನಮಗೆ ಇಲ್ಲಿ ನಾವು ಥರ್ಮಲ್ ಪವರ್ ಪ್ಲಾಂಟ್ ಒಳಗೆ ಬಂದ್ರೆ ದೇರ್ ಆರ್ ನಂಬರ್ ಆಫ್ ಹೆವಿ ಎಕ್ವಿಪ್ಮೆಂಟ್ಸ್ ವಿಚ್ ವಿಲ್ ಬಿ ವರ್ಕಿಂಗ್ ದೇರ್. ಸೊ ಬಾಯ್ಲರ್ ಇರ್ಬೋದು, ನಮಗೆ ಟರ್ಬೈನ್ಸ್ ಇರ್ಬೋದು, ಅಥವಾ ಜನರೇಟರ್ ಇರ್ಬೋದು. ಅವೆಲ್ಲ ವರ್ಕ್ ಆಗ್ಬೇಕಾದ್ರೆ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಸೌಂಡ್ ಬರ್ತಾ ಇರತ್ತೆ ನಮಗೆ. ಆ ಸೌಂಡ್ ಕಂಟಿನ್ಯೂಸ್ ಆಗಿ ನಮ್ಮ ವರ್ಕರ್ಸ್ ಆ ಸೌಂಡ್ ನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರೆ ಅವ್ರಿಗೆ ಏನಾಗ್ಬೋದು ಗೊತ್ತಾ,
ಕಿವುಡು ಬರ್ಬೋದು, ಹೆಲ್ತ್ ಇಶ್ಯೂಸ್ ಆಗತ್ತೆ ನಮಗೆ. ಕಂಟಿನ್ಯೂಸ್ ಎಕ್ಸ್ಪೋಜರ್ ಟು ದಿ ಸೌಂಡ್, ಇಟ್ ವಿಲ್ ಎಫೆಕ್ಟ್ ದಿ ಹ್ಯೂಮನ್ ಬೀಯಿಂಗ್ಸ್ ವಿಚ್ ಹೂ ಆರ್ ವರ್ಕಿಂಗ್ ಇನ್ ದಿ thermal power plant. And the smoke coming out of the thermal power plant, it will also affect the life of the birds. Nodi, regular exposure to the noise levels emanating from the power plants, from the usage of equipment, boilers in the turbines, in the crushers, in the Bartaro, noise, so it will affect the people who are working in the power plant. So this is the effect of thermal power plant on the biosphere. Next, we have the effect of thermal impact of environmental impact of thermal power plant on hydrosphere. Hydrosphere ಅಂದ್ರೆ ಏನು? ನೀರು. ಭೂಮಿ ಮೇಲಿರ್ಬೋದು, ಸರ್ಫೇಸ್ ಆಫ್ ದಿ ಅರ್ತ್ ಅಲ್ಲಿ ಇರ್ಬೋದು, ಅಥವಾ ಅಂಡರ್ಗ್ರೌಂಡ್ ವಾಟರ್ ಇರ್ಬೋದು. ಇಲ್ಲಿ ಏನಾಗತ್ತೆ ನಮಗೆ? We are using huge amount of water in the thermal power plant. The huge amount of water which is used in the thermal power plant, it may carry the coal dust, it may have the ash, and if the water without a treatment is left into the river, it will be affecting the animals and plants which are in the river. Nodi, ನಮ್ಮ ಗಿಡಗಳು ಮತ್ತೆ ಪ್ರಾಣಿಗಳು ಯಾವುದು ಈ ನದಿಯಲ್ಲಿ ವಾಸವಾಗಿರುತ್ತೆ, ಅದರ ಹೆಲ್ತ್ ಮೇಲೆ ನಮ್ಮ ಈ ನೀರು, ಕಲುಷಿತ ನೀರು ಪರಿಣಾಮ ಬೀರುತ್ತೆ. ನೆಕ್ಸ್ಟ್, ಹಾಟ್ ವಾಟರ್ ಬರ್ತಾ ಇದೆ. ಎಲ್ಲಿಂದ ಬರ್ತಿದೆ ಹಾಟ್ ವಾಟರ್? ನಮ್ಗೆ ನಾವು ಎಕ್ಸಾಸ್ಟ್ ಸ್ಟೀಮ್ ನ ಕೂಲಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕೂಲ್ ಮಾಡ್ತಾ ಇದೀವಿ. ಕೂಲ್ ಮಾಡಿದಾಗ ಏನಾಗತ್ತೆ ನಮಗೆ? ಎಕ್ಸಾಸ್ಟ್ ಈ ಸ್ಟೀಮ್ದು ಟೆಂಪರೇಚರ್ ನ ನಮ್ಮ ವಾಟರ್ ಇನ್ ದಿ ಕಂಡೆನ್ಸರ್ ಅಥವಾ ವಾಟರ್ ಇನ್ ದ ಕೂಲಿಂಗ್ ಟವರ್ ಅಬ್ಸಾರ್ಬ್ ಮಾಡ್ಕೊಂಡು ಹಾಟ್ ವಾಟರ್ ಆಗಿ ಕನ್ವರ್ಟ್ ಆಗತ್ತೆ. ಈ ಹಾಟ್ ವಾಟರ್ ನ ನಾವು ಯಾವುದೇ ತರದ ಕೂಲಿಂಗ್ ಪ್ರೋಸೆಸ್ ಉಪಯೋಗಿಸದೆ ಡೈರೆಕ್ಟ್ ಆಗಿ ನಾವೇನಾದ್ರೂ ನದಿಗೆ ಬಿಟ್ಬಿಟ್ರೆ, ಹಾಟ್ ವಾಟರ್ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದಿ ಫ್ಲೋರಾ ಅಂಡ್ ಫೌನಾ ಪ್ರೆಸೆಂಟ್ ಇನ್ ದಿ ವಾಟರ್. ಫ್ಲೋರಾ ಅಂಡ್ ಫೌನಾ ಅಂತಂದ್ರೆ ಗಿಡಗಳು ಮತ್ತೆ ಪ್ರಾಣಿಗಳು ಯಾವುದು ಈ ನದಿಯಲ್ಲಿ ವಾಸವಾಗಿರುತ್ತೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ದ ಥರ್ಮಲ್ ಪವರ್ ಪ್ಲಾಂಟ್ ಯೂಸಸ್ ಲಾರ್ಜ್ ಕ್ವಾಂಟಿಟಿ ಆಫ್ ದ ವಾಟರ್. ದ ಡಸ್ಟ್ ಫ್ರಮ್ ದ ಕೋಲ್ ಕ್ಲೀನ್ಡ್ water contaminates the groundwater, kalushitagolte. The hot water, if left out into water bodies without cooling, it causes the rise in temperature and it will be affecting the aquatic flora. Aquatic flora andre ನೀರಿನಲ್ಲಿ ಬೆಳೆತಕ್ಕ ಗಿಡಗಳು, ಮತ್ತೆ ಫೌನಾ ಅಂದ್ರೆ ಮೀನು ಇರ್ಬೋದು ಅಥವಾ ಬೇರೆ ಅನಿಮಲ್ಸ್ ಇರ್ಬೋದು, ನೀರಿನಲ್ಲಿ ವಾಸವಾಗ ಅನಿಮಲ್ಸ್ ಇರ್ಬೋದು, ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ದಿಸ್ ಇಸ್ ದಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್ ಆನ್ ಅಟ್ಮಾಸ್ಫಿಯರ್, lithosphere, biosphere and hydrosphere. So with this background, so we have studied the working of thermal power plant. We have discussed the advantages and disadvantages of thermal power plant, and finally the environmental impact of thermal power plant. Ishtunu odid mele ನಾವು ಸ್ವಲ್ಪ ಅದನ್ನ recall ಮಾಡ್ಕೊಳ್ಳೋಣ. The first question, a steam power station requires space. ಸೊ ಜಾಗ ಎಷ್ಟು ಬೇಕಾಗತ್ತೆ ನಮ್ಮ ಸ್ಟೀಮ್ ಪವರ್ ಸ್ಟೇಷನ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ? ಈಕ್ವಲ್ ಟು ಹೈಡ್ರೋ ಪವರ್ ಸ್ಟೇಷನ್ ಬೇಕಾ? ಮೋರ್ ದೆನ್ ಐಡಲ್ ಪವರ್ ಸ್ಟೇಷನ್ ಬೇಕಾ? ಲೆಸ್ ದೆನ್ ಐಡಲ್ ಪವರ್ ಸ್ಟೇಷನ್ ಬೇಕಾ? ನನ್ ಆಫ್ ದಿ ಅಬೌವ್ ನಾ? ಸ್ಟೀಮ್ ಪವರ್ ಸ್ಟೇಷನ್ ಅಲ್ಲಿ ನಮಗೆ ಡ್ಯಾಮ್ ಬರೋದಿಲ್ಲ, ರಿಸರ್ವಾಯರ್ ಬರೋದ್ರಿಲ್ಲ. ಹಾಗಾದಾಗ ನಮಗೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಐಡಲ್ ಪವರ್ ಸ್ಟೇಷನ್. ಸೊ ದ ಆನ್ಸರ್ ಇಸ್ ಸಿ. ನೆಕ್ಸ್ಟ್, which of the following problem is associated with burning of coal? ನಾವು ಕೋಲ್ ನ ಉರಿಸಿದಾಗ ಯಾವ ಪ್ರಾಬ್ಲಮ್ ಅರೈಸ್ ಆಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಬರುತ್ತಾ? ಆಸಿಡ್ ರೇನ್ ಬರುತ್ತಾ? ಆಶ್ ವಿತ್ ಟಾಕ್ಸಿಕ್ ಮೆಟಲ್ ಸಿಪ್ಯೂರಿಟಿ ಬರುತ್ತಾ? ಆಲ್ ಆಫ್ ದೀಸ್ ಬರುತ್ತಾ? ನೋಡಿ, ಕೋಲನ್ನ ಬರ್ನ್ ಮಾಡಿದಾಗ ಏನಾಗತ್ತೆ ನಮಗೆ? ಹೌದು, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗತ್ತೆ. ಆಸಿಡ್ ರೇನ್ ಯಾವ ರೀತಿ ಬರ್ತಾ ಇದೆ ನಮಗೆ? ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿ ಆಗಿದ್ದು ಅಟ್ಮಾಸ್ಫಿರಿಕ್ ಏರ್ ಜೊತೆ ಮಿಕ್ಸ್ ಆದಾಗ ನಮಗೆ ಸಲ್ಫ್ಯೂರಿಕ್ ಆಸಿಡ್ ಬರುತ್ತೆ. ನೈಟ್ರೋಜನ್ ಆಕ್ಸೈಡ್ ನಮ್ಮ ಅಟ್ಮಾಸ್ಫಿರಿಕ್ ಏರ್ ಜೊತೆ ರಿಯಾಕ್ಟ್ ಆದಾಗ
ನಮಗೆ ಆಸಿಡ್ ರೇನ್ ಅನ್ನ ತರುತ್ತೆ ಭೂಮಿಗೆ. ಸೊ ಆಸಿಡ್ ರೇನು ಬರುತ್ತೆ. ಆಶ್ ವಿತ್ ಟಾಕ್ಸಿಕ್ ಮೆಟಲ್ಸ್ ಪ್ಯೂರಿಟಿ, ಆಶ್ ಫಾರ್ಮ್ ಆಗೇ ಆಗತ್ತಲ್ಲ ಬರ್ನಿಂಗ್ ಆಫ್ ದ ಕೋಲ್ ಅಲ್ಲಿ. ಆದ್ರಿಂದ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಎಲ್ಲಾನುವೆ, ಆಲ್ ಆಫ್ ದೀಸ್, ಡಿ. The next question, which of the following power station usually offers highest maintenance cost? ಮೇಂಟೆನೆನ್ಸ್ ಕಾಸ್ಟ್ ಯಾವ ಪವರ್ ಸ್ಟೇಷನ್ ಅಲ್ಲಿ ಜಾಸ್ತಿ ಇರುತ್ತೆ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಲ್ಲ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲ, ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲ, ನನ್ ಆಫ್ ದಿ ಅಬವ್, ಯಾವುದ್ರಲ್ಲೂ ಅಲ್ಲ. ನಾವ್ ಈಗಾಗ್ಲೇ ಡಿಸ್ಕಸ್ ಮಾಡಿದ್ವಿ. ಡಿಸ್ಅಡ್ವಾಂಟೇಜ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಅಥವಾ ರನ್ನಿಂಗ್ ಕಾಸ್ಟ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ. ಸೊ ದ ಆನ್ಸರ್ ಇಸ್ ಬಿ. The environmental impact of thermal power plant on atmosphere is production of gases like carbon dioxide, sulfur dioxide, nitrogen dioxide, all of the above. ನೋಡಿ, ನಮ್ಮ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆನ್ ಅಟ್ಮಾಸ್ಫಿಯರ್ ಅಲ್ಲಿ ನೋಡಿದ್ವಿ. ನಾವ್ ಏನಾಗತ್ತೆ, ಬರ್ನಿಂಗ್ ಆಫ್ ಕೋಲ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಗೆ ಕಾರಣ ಆಗತ್ತೆ. ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ, ಆಸಿಡ್ ರೇನ್ ಅನ್ನು ತರಿಸುತ್ತೆ. ಸೊ ಆನ್ಸರ್ ಇಸ್ ಡಿ. ಡಿ ಅಂದ್ರೇನು? ಆಲ್ ಆಫ್ ದಿ ಅಬವ್. So these are the references which are taken into consideration in preparing this presentation and the content, and the team responsible for preparing this content is as follows. Please write to us your suggestions about content, tools, format, etc. to lms.dtech@gmail.com. Thank you.